ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಂದೀಶ, ಒಂದಾಕಿನಿ. ಏನ್ರಿ? ಕೈಲಾಸದಿಂದ ನಂದೀಶ ಬಂದವನಿ. ಅಲ್ಲಿ ನೋಡ್ತೀಯೇ, ಅಲ್ಲಿ ನೋಡಿ. ನಂದೀಶ್ನ? ಅಪ್ಪ ದೇವ್ರೆ, ನಾವು ಎಂಥ ಪುಣ್ಯ ಮಾಡಿದ್ವು. ಕಾಡಿನಲ್ಲಿ ಕಟ್ಟಿಗೆ ಹೊಡೆದು ಪಟ್ಟಣದಲ್ಲಿ ಬಾರಿ ಬದುಕುವ ನಮ್ಮಂತಹ ದರಿದ್ರದವರಿಗೆ ಈ ಕಾಡಿನಲ್ಲೇ ಅಂತ ಅದೃಷ್ಟ ಕಾದಿತ್ತು. ನೋಡ್ದ ಮಂದಾಕಿನಿ, ಈಗ ಗೊತ್ತಾಯ್ತು ನಾವು ಈ ಕಾಡಿನಲ್ಲಿ ದಾರಿ ತಪ್ಪಿದ್ಯಾಕೆ ಅಂತ. ಈ ಹೊಸ ದರ್ಶನ ಕೊಡೋ ಸಲುವಾಗಿ ಶಿವ ಹಳೆ ದಾರಿ ತಪ್ಪಿಸ್ದ. ನೋಡೆ, ಇದು ಪುರುಷರತ್ನ, ಬಹು ಅಮೂಲ್ಯವಾದ ಮೂಲಿಕೆ. ಪ್ರತಿ ಹುಣ್ಣಿಮೆ ದಿನ ಇದರ ಸುವಾಸನೆ ಗಗನಕ್ಕೇರಿ ಕೈಲಾಸಕ್ಕೆ ಮುಗ್ತೈತೆ. ಹಾಗಾದ್ರೆ ಇದನ್ನ ಮೇಯೋ ಸಲುವಾಗಿ ಪ್ರತಿ ಹುಣ್ಣಿಮೆ ದಿನ ಕೈಲಾಸದಿಂದ ಭೂಲೋಕ ತನಕ ಬರ್ತಾನ ನಂದೀಶ? ಹೌದು ಕಣೆ, ಯಾವ ಜನ್ಮದ ಪುಣ್ಯವೋ ನಂದೀಶ ತಿಂದು ಮಿಕ್ಕಿದ ಪ್ರಸಾದ ಸಿಕ್ಕಿದೆ. ಮಕ್ಕಳಿಲ್ಲ ಅಂತ ಕೊರಗ್ತಿದ್ದೆಲ್ಲ, ಇದನ್ನ ನೀನ್ ತಿಂದ್ರೆ ನಂದೀಶನ್ ದಯದಿಂದ ಶೂರ ಮಗ ಹುಡ್ತಾನೆ, ಪ್ರಚಂಡ ಮಗ ಹುಡ್ತಾನೆ.
ಮಾಲಿನಿ. ನಮೋ ನಮಃ ಆಚಾರ್ಯ. ಶ್ರೇಯೋಸ್ತು ಪಶುಪತಿ ಮಹಾರಾಜ, ಶ್ರೇಯೋಸ್ತು. ಸಕಲ ಕಾರ್ಯ ಕಾರಣಳಾದ ಆ ಆದಿಶಕ್ತಿಯ ಉಪಾಸಕರು, ಭೂತ ಭವಿಷ್ಯತ್ ವರ್ತಮಾನ ಕಾಲಜ್ಞ ಸರ್ವಜ್ಞರು, ನಿರಂಜನ ನಿರ್ಭೀತರು ಆದ ವೀರ ಬ್ರಹ್ಮಚಾರಿ ಕಿಂಕಣಿ ಶರ್ಮರಿಗೆ ಸುಸ್ವಾಗತ. ಶುಭಮಸ್ತು. ಗುರುವರ್ಯ, ಇಂದಿನ ರಾಜಸಭೆಯಲ್ಲಿ ಸಕಲ ಪ್ರಜಾಜನರು ತಮ್ಮ ಅನುಗ್ರಹಕ್ಕಾಗಿಯೇ ಕಾಯುತ್ತಿದ್ದಾರೆ. ಮಹಾಪ್ರಭುಗಳಾದಿಯಾಗಿ ನಾವೆಲ್ಲರೂ ತಮ್ಮಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಶುಭ ಸುದ್ದಿಗಾಗಿ ಕಾಯುತ್ತಿದ್ದೇವೆ ಆಚಾರ್ಯ. ದಯಮಾಡಿಸಿ ಕಿಂಕಣಿ ಶರ್ಮರೇ. ನನಗಿರುವ ಒಂದೇ ನೋವಿಗೆ ಪರಿಹಾರ ದೊರಕಲಿಲ್ಲವೇ ಆಚಾರ್ಯ? ಕೆಲವು ಕಾಲದಿಂದಲೂ ವಾಕ್ಹೀನಳಾಗಿ ಕೃಷ್ಣ ಪಕ್ಷದ ಚಂದ್ರನಂತೆ ದಿನದಿನಕ್ಕೆ ಕುಂದುತ್ತಿರುವ ನನ್ನ ಒಬ್ಬಳೇ ಮಗಳು ನಗು ನಗುತ್ತಾ ಹಾಡಿ ಆಡಿ ಕುಣಿದು ಕುಪ್ಪಳಿಸಿ ಆನಂದ ಸಾಗರದಲ್ಲಿ ನಮ್ಮನ್ನು ತೇಲಾಡಿಸುವ ಆ ಸುದಿನ ಬರುವುದು ಸಾಧ್ಯವೇ ಇಲ್ಲವೇ? ಇದಕ್ಕೆ ಪರಿಹಾರ ದೊರಕಲೇ ಇಲ್ಲವೇ? ದೊರಕಿದೆ ಮಹಾರಾಜ. ನಿನ್ನ ಮಗಳು ಅಪ್ಸರಿಯಂತೆ ಆಡಬಲ್ಲಳು, ಕಿನ್ನರಿಯಂತೆ ಹಾಡಬಲ್ಲಳು, ಗಂಧರ್ವ ಕನ್ನಿಕೆಯಂತೆ ಕುಣಿ ಕುಣಿದು ನಿಮ್ಮೆಲ್ಲರ ಕಣ್ಮನಗಳನ್ನು ತಣಿಸಬಲ್ಲಳು. ಹದಿಹರೆಯದ 10 ಗಂಡದೆಗಳನ್ನು ಸಾಲು ಸಾಲಾಗಿ ಮಣಿಸಬಲ್ಲಳು. ಆ ವರ ಪ್ರಾಪ್ತಿಗಾಗಿ, ರುದ್ರಿ ರುಂಡ ಮಾಲಿನಿಯ ಸಂಪ್ರೀತಿಗಾಗಿ ನಾನು ಕೈಗೊಳ್ಳಲಿರುವ ಮಹಾಚಂಡಿಯಾಗಕ್ಕೆ ಅಗತ್ಯವಿರುವ ವಸ್ತುವನ್ನು ನೀನು ಒದಗಿಸಬಲ್ಲೆಯಾ? ಅಪ್ಪಣೆ ಕೊಡಿ ಕಿಂಕಣಿ ಶರ್ಮರೇ. ಈ ಸಾರ್ವಭೌಮನ ಕೈಯಳತೆಯಲ್ಲಿರುವ ಯಾವುದೇ ವಸ್ತುವಾದರೂ ಕ್ಷಣ ಮಾತ್ರದಲ್ಲಿ ಲಭ್ಯ. ಅದು ನಿನ್ನ ಕೈಯಳತೆ ಒಳಗಿನದಲ್ಲ ಪಶುಪತಿ, ನಿನ್ನ ಕರುಳಿನಳತೆ ಒಳಗಿನದು, ನಿನ್ನ ಹೃದಯದ ಅಳತೆ ಒಳಗಿನದು. ಅದು ನನ್ನ ಮಾನಸದಾಗಸದ ಅಳತೆಯೊಳಗಿನದಾದರೂ ಸರಿ ಆಚಾರ್ಯ. ಅಪ್ಪಣೆ ಕೊಡಿಸಿ. ನನ್ನೊಬ್ಬಳೇ ಮಗಳ ಉಜ್ವಲ ಭವಿಷ್ಯಕ್ಕಾಗಿ, ಈ ಶಿವಪುರಿ ರಾಜ್ಯ ಸಿಂಹಾಸನದ ವಾರಸುದಾರನ ಉದಯಕ್ಕಾಗಿ ಈ ಪಶುಪತಿ ಯಾವ ತ್ಯಾಗಕ್ಕೂ ಸಿದ್ಧ. ಸಾಧು ಪಶುಪತಿ, ಸಾಧು. ನೀವೆಲ್ಲರೂ ಅರಿಯಲು ಅಪೇಕ್ಷಿಸಿರುವ ವಸ್ತುವಿನ ವಿವರ ಇದು. ಸುಂದರ ಸುವರ್ಣವರ್ಣ ಸುಮಾತೃ ಸಂಜಾತೆಯರು, ಸುನೇತ್ರೆ ಸುಗಾತ್ರೆ ಸುಕೋಮಲ ಸುಶೀಲೆಯರು, ಸನ್ಮೋಹಕ ಸಂದೀಪನ ಸುಚರಿತ್ರ ಸುಲಲಿತೆಯರು, ನಖಶಿಕಾಂತ ಕೋಟಿ ನಕ್ಷತ್ರ ದೇದೀಪ್ಯಮಾನ ಪ್ರಭಾ ಸುಪ್ರಭಾತೆಯರೂ ಆದ 108 ಮಂದಿ ಸುಕನ್ಯೆಯರ ತಲೆಚಂಡನ್ನು ರುಂಡ ಮಾಲಿನಿಗೆ ಅರ್ಪಿಸಿ ಉಕ್ಕಿ ಹರಿವ ಅವರ ಬಿಸಿ ರಕ್ತದಲ್ಲಿ ನಮ್ಮ ರಾಜಕುಮಾರಿಗೆ ಪ್ರಥಮ ಮಜ್ಜನ ಮಾಡಿಸಬೇಕು. ಮಾತೆ 108 ಮಣಿಯರು ನಮ್ಮ ರಾಜಕುಮಾರಿ ನನ್ನ ಮಗಳು ಕೊಡುವಷ್ಟು ನಮ್ಮ ಬಾರಿ ಸರು ತಗೋಮ್ಮ. ರಾಜಕುಮಾರಿ ತನ್ನನ್ನೇ ಬ್ರಿಟಿಷನಿಗೆ ಬದುಕಿ ತ್ರಿಯಂಬಕನಲ್ಲಿ ಪ್ರಮಾಣ ಮಾಡು. ನಿನ್ನ ಇಷ್ಟ ಸಿದ್ಧಿಯಾಗುವುದು. ಈ ತುಂಬ ಅದಕ್ಕೆ ಮಾರಿ ನಿನ್ನ ಒಳಾದಳು ಭವಿಸಿತ್ತು ಅಲ್ಲೇ ನಿನಗಾಗಿ ಕಾದಿದೆ. ಹೋಗು, ತೆಗೆದುಕೋ. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.